ಸೊ ಹೆಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಬಂದು ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿರೋ ಹಾಗೆ ಭೂಮಿಗೆ ಸಂಬಂಧಪಟ್ಟ ಏನೇ ಕೋರಿಕೆಗಳಿದ್ರೂ ಸಹ ಭೂವರಹ ಸ್ವಾಮಿಗೆ ಹೋಗಿ ಬಂದರೆ ಒಳ್ಳೇದಾಗತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಎಲ್ಲರೂ ಹೊರಟಿದ್ದೀವಿ. ಊರಿಂದ ಅಣ್ಣ ಕೂಡ ಬಂದಿದ್ದಾರೆ. ಸೊ ಅವರು ಸಿಹಿ ನನ್ನ ಮೈದನ್ನ ಎಲ್ಲರೂ ಆಲ್ರೆಡಿ ರೆಡಿ ಆಗಿದ್ದೀವಿ, ಇವಾಗ ಹೊರಡಬೇಕು. ಆ್ಯಂಡ್ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಸೊ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಹೇಗೆ ವಿಸಿಟ್ ಮಾಡ್ಬೋದು, ಟೈಮಿಂಗ್ಸ್ ಎಲ್ಲ. ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ತುಂಬ ನೋಡಿದ್ದೀನಿ ಭೂವರಹ ಸ್ವಾಮಿ ಬಗ್ಗೆ. ಆ್ಯಂಡ್ ನಿಮಗೂ ಇನ್ಫಾರ್ಮೇಷನ್ ಕೊಡ್ತೀನಿ ಹೆಂಗಿರುತ್ತೆ ಅಲ್ಲೆಲ್ಲ ಪ್ಲೇಸ್ ಅಂತ. ನನ್ನ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ಟೈಮ್ ಬಂದು 6 o'clock ಅಂದ್ಕೊತೀನಿ. ಇವಾಗ ಓಡಬೇಕು. ಸೊ ಲೆಟ್ಸ್ ಗೋ. ಇವಾಗ ಆಲ್ಮೋಸ್ಟ್ 8:30. ಸೊ ಇವಾಗ ತಿಂಡಿಗೆ ನಿಲ್ಲಿಸಿದ್ದೀವಿ ಇಲ್ಲಿ ಪಾಂಡವಪುರದ ಹತ್ರ. ಸಿಹಿಗೆ ಇಡ್ಲಿ, ನಮಗೆ ದೋಸೆ ಹೇಳಿದ್ದೀವಿ. ಅಲ್ಲೇ ಸಿಹಿ ಪಾಚಿ ಮಾಡಿ ಇವಾಗ ಎದ್ದು ನಮ್ಮ ಪಾಪು ಮಮ್ಮಮ್ಮ ತಿಂತಿದ್ದಾರೆ. ಚೆನ್ನಾಯ್ತವ ಇಡ್ಲಿ? ಸೂಪರ್ ಮಾಡಿ. ಸರಿ ಗಸ್ ತಿಂದ್ಬಿಟ್ಟು ಬೇರೆ ಚಾಪಲ್ಲಿ. ಬೇಗ ಎಷ್ಟು ಜನ ಬಂದಿದ್ದಾರೆ. ಇಲ್ಲಿ ಕಾರ್ ಪಾರ್ಕಿಂಗ್ ಇದಾದಮೇಲೆ ಈ ಶೆಡ್ ಒಳಗಡೆಯಿಂದ ಹೋಗ್ಬೇಕಂತೆ ಎಂಟ್ರಿ ದೇವಸ್ಥಾನಕ್ಕೆ. ಇನ್ನೊಂದು ರೌಂಡ್ ಬಂದು ಅದನ್ನ ಮುಂದ್ಗಡೆಗೆ ಹೋದಾಗ ಚೀಟಿ ಕೊಡ್ತಾರೆ. ಚೀಟಿ ಮುಂದ್ಗಡೆ ದೇವ್ರ ಮುಂದ್ಗಡೆ ಕುಂಡಿಸ್ತಾರೆ. ನೀವು ಏನು ಬೇಕು ಬೇಡ್ಕೊಳ್ಳಿ. ಅದು ಒಳ್ಳೇದಾಯ್ತು. ಇದು ಈಗ ಮಣ್ಣನ್ನ ಇದೆ ಕವರ್ ಇಲ್ಲ, ಇದೇ ಕವರ್ ಅಲ್ಲ, ಬಿಳಿ ಕವರ್ ಕೊಡ್ತೀನಿ. ಇದಕ್ಕೆ ಇಟ್ಕಿ ಹಾಕೊಡ್ತೀನಿ. ಸಿಹಿ ಏನು ಮಾಡ್ತಿದ್ದೀರಾ? ಇದು ಎರಡೆರಡು ಇಟ್ಕೆ ತಗೋಬೇಕಂತೆ. ಅಂಡ್ ಇದು ಈ ಕವರ್ ಕೊಟ್ಟಿದ್ದಾರೆ. ದೇವಸ್ಥಾನದ ಹತ್ರನೇ ಮರಳು ಇರುತ್ತೆ. ಅಲ್ಲಿ 5 ಇಡಿ ಮರಳನ್ನ ಇದ್ರೊಳಗಡೆ ಹಾಕೊಂಡು ರೌಂಡ್ ಬಂದು ಹನ್ನೊಂದು ಸುತ್ತು ಬಂದು ಒಳಗಡೆ ಟಿಕೆಟ್ ತಗೊಂಡು ಚಕ್ಕಲ್ ಬಾಲ ಹಾಕೊಂಡು ಕೂತ್ಕೊಂಡ್ರೆ ಅರ್ಚನೆ ಮಾಡಿಕೊಡ್ತಾರೆ. ನೀವು ಬಾ, ಆಮೇಲೆ ನದಿ ಇದೆ. ಫಸ್ಟ್ ಟೈಮ್ ಬಂದಿದ್ದೀವಿ ಅಂತ ವರಿನೇ ಮಾಡ್ಕೊಳಂಗಿಲ್ಲ. ಇಲ್ಲೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಚೆನ್ನಾಗಿ ಟೊಪ್ಪಿ ಹಾಕಿ ಕಳಿಸ್ತಾರೆ. ಸ್ಲಿಪ್ಪರ್ ಬಿಡೋದಕ್ಕೆ ಪ್ಲೇಸ್ ಇಲ್ಲ. ಸೊ ಇಲ್ಲೇ ಎಲ್ಲ ಒಂದು ಕಡೆ ಬಿಡ್ತಾ ಇದೀವಿ. ಬಿಡಿ ಮೇಡಮ್, ಚಪ್ಪಲ್ ಬಿಡಿ. ಫುಲ್ ಇನ್ನೂ ಕಟ್ತಾ ಇದ್ದಾರೆ ಗೈಸ್. ನೋಡಿ ಅಲ್ಲಿ ಎಷ್ಟು ಜನ ಬಂದ್ಬಿಟ್ಟಿದೆ. ಗೈಸ್ ಇಲ್ಲಿ 5 ಇಡಿ ಮರಳು ತಗೋಬೇಕು, ಮಣ್ಣು. ಇವಾಗ 11 ಸುತ್ತು ಸುತ್ತಬೇಕು. ಸುತ್ತಬಾರ್ದು, ಸುಮ್ಮನೆ ಪಾಪು ಸುತ್ತಬಾರ್ದು. ಡ್ಯಾನ್ಸ್
ಗೈಸ್ ದೇವಸ್ಥಾನದಲ್ಲಿ 1 ಗಂಟೆ ಮೇಲಂತೆ ಪೂಜೆ ಮಾಡ್ಕೊಡೋದು. ಸೊ ಹಂಗಾಗಿ ನೀರಿನ ಹತ್ರ ಬಂದು ಚಪ್ಪಲ್ ಬಿಚ್ಚಪ್ಪ. ಇಟ್ಟಿಗೆ ಪೂಜೆ ಮಾಡೋದಕ್ಕೆ ರೆಸಿಪಿ ಕೊಡ್ತಾರೆ. ಚೀಟಿಯಲ್ಲಿ ಹೆಸರು ಬರೆದಿದೆ. ದಯವಿಟ್ಟು ಹೆಸರು ನೋಡಿಕೊಂಡು ನಿಮ್ಮ ಮಠ ಇಟ್ಟಿಗೆ ತಗೊಳ್ಳಿ. ಬೇರೆ ಯಾರು ತಗೋಬಾರದು. ದೇವಸ್ಥಾನದ ಎಡಭಾಗ ಕಲ್ಯಾಣೋತ್ಸವ ಆಗ್ತಾ ಇದೆ. ದರ್ಶನ ಆಗತ್ತೆ, ಲೇಟ್ ಆಗುತ್ತೆ. ದಯವಿಟ್ಟು ನಿಮ್ಮ ಮಣ್ಣು ತಗೊಳ್ಳಿ. ಕಲ್ಯಾಣೋತ್ಸವ ನೋಡ್ಕೊಳ್ಳಿ ದಯವಿಟ್ಟು. ಚೀ ಕೊಕ್ಕುನದು ಕೊಕ್ಕು ಮೇಡಮ್, ಅತ್ತಿ ಕೊಕ್ಕು ಮೇಡಮ್. ಸಿಹಿ ಯಾರಪ್ಪ ಕೊಡ್ಸಿದ್ದೆ ನಿಂಗೆ ಕೊಕ್ಕುನ? ಅಪ್ಪನಾ? ಅಮ್ಮ ಕೊಡ್ಸಿದ್ರು ಬಂಗಾರಿ. ಅಮ್ಮ ಹೆಂಗನ್ನುತ್ತೆ ಕೊಕ್ಕು? ಇವಾಗ ದರ್ಶನ ಎಲ್ಲ ಮುಗೀತು. ಚೆನ್ನಾಗಾಯಿತು ದರ್ಶನ ಎಲ್ಲ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮಗೆ ಅಷ್ಟು ಗೊತ್ತಾಗಲಿಲ್ಲ ಅನ್ನೋದಕ್ಕಿಂತ ಟೈಮಿಂಗ್ಸ್ ಎಲ್ಲ ತುಂಬ ವ್ಯತ್ಯಾಸ ಆಯಿತು. ಬೇಗ ಬಂದಿದ್ವಿ, ಬೇಗ ದರ್ಶನ ಆಗತ್ತೆ ಅಂತ. ಅಲ್ಲಿ ನೋಡಿದ್ರೆ ಇವತ್ತು ತುಂಬ ಶ್ರೇಷ್ಠವಾದ ದಿನ ಅಂತ ಇವತ್ತು ಅಭಿಷೇಕ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಒಂದು 1 o'clockವರೆಗೂ ಅಭಿಷೇಕನೇ ಆಯಿತು. ಅದು ದರ್ಶನ ಆಗಲಿಲ್ಲ. 1 o'clock ಆದಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನೀವೇನಾದರೂ ಬರೋದಿದ್ರೆ ನನ್ನ ಪ್ರಕಾರ 1 o'clock ಮೇಲೆ ಬನ್ನಿ, ಅದು ತುಂಬ ಯೂಸ್ಫುಲ್. ಯಾಕಂದರೆ ನೀವು ಮನೆ ಕಟ್ಟೋದಕ್ಕೆ ಇಡ್ಕೆ ಪೂಜೆನ 1 o'clock ಮೇಲೇ ಸ್ಟಾರ್ಟ್ ಮಾಡೋದವರು. ಹಾಗಾಗಿ 1 o'clock ಮೇಲೆ ನೀವು ಇಡ್ಕೆ ಪೂಜೆ ಮಾಡಿಸಿ ಅದಾದಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಓಡ್ಬೋದು. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಚೆನ್ನಾಗಿತ್ತು. ಶ್ರೀ ಬಾಯ್ ಹೇಳು, ಶ್ರೀ ಬಾಯ್ ಹೇಳು. ಬಾಯ್ ಬಾಯ್.